ಇತ್ತ ಬಳ್ಳಾರಿ ಜೈಲಲ್ಲಿ ಕೊಲೆ ಆರೋಪಿ ದರ್ಶನ್ ಮತ್ತೆ ಕಿರಿಕ್ ಮಾಡ್ತಿದ್ದಾರಂತೆ. ಪ್ರೋಟೀನ್ ವಿಟಮಿನ್ ಮಾತ್ರೆಯನ್ನ ಕೊಡಿ ಅಂತ ದಾಸ ಬೇಡಿಕೆ ಇಟ್ಟಿದ್ದಾರೆ. ಇದೇನ್ ಜೈಲ್ ಅಂದ್ಕೊಂಡಿದ್ದಾರೋ ಅಥವಾ ಬೇರೆ ಏನಾದರೂ ವಸತಿ ಗೃಹ ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ. ಜೈಲಲ್ಲಿ ಪದೇ ಪದೇ ಇದೇ ರೀತಿ ಕಿರಿಕ್. ಟಿವಿ ಆಯ್ತು, ಪ್ರೋಟೀನ್ ಮಾತ್ರೆ ಆಯ್ತು, ವಿಟಮಿನ್ ಮಾತ್ರೆ ಆಯ್ತು, ಈಗ ಮಾತ್ರೆಗಳು ಖಾಲಿ ಆಗಿದೆಯಂತೆ. ಹಾಗಾಗಿ ಅದಕ್ಕೆ ಬೇಡಿಕೆ ಇಟ್ಟಿದ್ದಾರಂತೆ ಕಾಟೇರ. ದರ್ಶನ್ ಬೇಡಿಕೆಯನ್ನ ಜೈಲಧಿಕಾರಿಗಳು ತಿರಸ್ಕರಿಸಿದ್ದಾರೆ. ನೀವು ಹೇಳಿದಂತೆ ಇಲ್ಲಿ ಎಲ್ಲವನ್ನ ಕೊಡೋದಕ್ಕಾಗಲ್ಲ, ನಿಮ್ಗೇನ್ ಬೇಕು ಅದೆಲ್ಲ ನಿಮ್ಮ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ನಾವಿಲ್ಲಿಲ್ಲ. ಇದು ಜೈಲು, ಪರಪ್ಪನ ಅಗ್ರಹಾರ. ಇದರಲ್ಲಿರುವಂಥ ರೂಲ್ಸ್ ಏನಿದೆಯೋ ಅದೇ ಪ್ರಕಾರವಾಗಿ ಎಲ್ಲ ಆರೋಪಿಗಳು ಇರಬೇಕು, ನೀವು ಹಾಗೇ ಇರಬೇಕು. ಮನೆಯಿಂದ ಕೆಲವೊಂದನ್ನು ವಸ್ತುಗಳನ್ನು ತಂದು ಕೊಡ್ತಾರೆ, ಅದನ್ನು ತಿನ್ಬೇಕು ನಿಜ. ಹಾಗಂತ ನೀವು ಬೇಕು ಅಂದ ತಕ್ಷಣ ಖಾಲಿ ಆಗಿದೆ ತಂದು ಕೊಡಿ ಅಂದರೆ ತಂದು ಕೊಡೋದಕ್ಕಾಗಲ್ಲ. ಜೈಲಿನಲ್ಲಿ ಏನೇನು ನಿಯಮಗಳಿದ್ದಾವೋ ಅದೆಲ್ಲವನ್ನ ಕೂಡ ನೀವು ಪಾಲನೆ ಮಾಡಬೇಕು. ಜೈಲಲ್ಲಿ ಕೊಡ್ತಾ ಇರುವಂಥ ಮೆನು ಪ್ರಕಾರವನ್ನೇ ತಿನ್ನಬೇಕಾಗುತ್ತೆ. ಹೊರಗಡೆಯಿಂದ ನಿಮ್ಮ ಪತ್ನಿ ಕೆಲವೊಂದು ವಸ್ತುಗಳನ್ನು, ಡ್ರೈ ಫ್ರೂಟ್ಸು, ಬಟ್ಟೆ, ಹಣ್ಣು, ಸ್ವೀಟ್ಸು ತಂದು ಕೊಡ್ತಾರೆ. ಅದು ಖಾಲಿ ಆಯಿತು ಅಂದ ತಕ್ಷಣ ಮತ್ತೆ ನೀವು ಅವ್ರನ್ನ ಕೇಳೋಂಗಿಲ್ಲ. ಜೈಲಧಿಕಾರಿಗಳ ಬಳಿ ಬೇಡಿಕೆ ಇಡೋಂಗಿಲ್ಲ, ನಂಗೆ ಅದು ಖಾಲಿ ಆಗಿದೆ ತಂದು ಕೊಡಿ ಅಂತ. ಈಗಾಗಲೇ ಟಿವಿ ಕೂಡ ಬೇಡಿಕೆ ಇಟ್ಟಿದ್ರು. ಟಿವಿಯನ್ನು ರಿಪೇರಿ ಮಾಡಿಸ್ಕೊಂಡು ಬಂದು ಹಾಕಿದ್ರು. ಆ ಟಿವಿ ಪದೇ ಪದೇ ಆಫ್ ಆಗುತ್ತೆ, ಸರಿ ಇಲ್ಲ, ಈ ಟಿವಿ ಬೇಡ, ಬೇರೆ ಟಿವಿ ಬೇಕು ಅಂತ. ಇವರೆಲ್ಲ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಅಂತ ಇರುವಂಥ ಪರಪ್ಪನ ಅಗ್ರಹಾರ ಅಲ್ಲ ಅದು. ಕೊಲೆ ಆರೋಪದಲ್ಲಿ ಜೈಲ್ ಒಳಗಡೆ ಇರುವಂಥದ್ದು. ಹಂಗಿದ್ಮೇಲೆ ಅಲ್ಲಿರುವಂಥ ರೂಲ್ಸ್ಗಳೇನಿದ್ದಾವೆ, ಪ್ರತಿಯೊಬ್ಬ ಆರೋಪಿಯನ್ನು ಕೂಡ ಆ ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಅದನ್ನು ಬಿಟ್ಟು ನಂಗೆ ಟಿವಿ ಬೇಕು, ವಿಟಮಿನ್ ಮಾತ್ರೆ ಬೇಕು, ಡ್ರೈ ಫ್ರೂಟ್ಸ್ ಬೇಕು, ಪ್ರೋಟೀನ್ ಮಾತ್ರೆ ಬೇಕು, ಇದೆಲ್ಲ ಕೂಡ ಹೊರಗಡೆ ನಿಮ್ಮ ದುಡ್ಡುಗಳು ಎಷ್ಟಿದೆಯೋ, ಎಷ್ಟು ನೀವು ದುಡಿತೀರೋ ಅದೆಲ್ಲ ಸೆಕೆಂಡ್ರಿ. ಅದೆಲ್ಲದು ಕೂಡ ಹೊರಗಡೆ ಇಟ್ಕೋಬೇಕು. ಈ ದೌಲತ್ತು, ಧಿಮಾಕು ಅದೆಲ್ಲ ನಿಮ್ಮ ಅಧಿಕಾರ ಅಥವಾ ನಿಮಗೆ ಏನು ಪವರ್ ಇದೆ ಅದೆಲ್ಲ, ಅದನ್ನು ಪವರ್ ಯೂಸ್ ಮಾಡಿಕೊಂಡು ನೀವು ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಏನು ಬೇಕಿದ್ರೂ ತೊಗೊಂಡು ತಿನ್ಬೋದು. ಇಲ್ಲಿ ತಂದುಕೊಟ್ಟಾಗಲೂ ತಿನ್ಬೋದು. ಆದರೆ ಅದು ಖಾಲಿ ಆಯಿತು ಅಂದ ತಕ್ಷಣ ಖಾಲಿ ಆಗಿಬಿಟ್ಟಿದೆ ತಂದು ಕೊಡಿ ಅನ್ನೋದಕ್ಕೆ ಅವ್ರು ಜೈಲಧಿಕಾರಿಗಳು. ಮೊನ್ನೆ ಜೈಲಧಿಕಾರಿಗಳ ಜೊತೆ ಹೋಗುವಂಥ ಸಂದರ್ಭದಲ್ಲಿ ಮಿಡಲ್ ಫಿಂಗರ್ ತೋರಿಸಿದ್ರಿ, ಆವಾಗ ಅವ್ರ ಬಗ್ಗೆ ಗೌರವ ಇರಲಿಲ್ಲ. ಈಗ ಖಾಲಿ ಆದಾಗ ನೆನಪಾಯ್ತಾ ಅವ್ರು ತಂದು ಕೊಡಬೇಕು, ಅದನ್ನು ಕೊಡಿ, ಇದನ್ನು ಕೊಡಿ, ತಂದು ಕೊಡಿಸಿ, ಟಿ ವಿ ಹಾಕಿಸಿ ಅಂತ. ಪಕ್ಕದಲ್ಲಿ IAS IPS ಓದಿರ್ತಾರೆ, ಜೊತೆಗೆ ಎಷ್ಟೆಲ್ಲ ಸ್ಟಡಿ ಮಾಡಿ ಡಿಸ್ಟಿಂಕ್ಷನ್ ಪಾಸ್ ಆಗಿ ಬಂದಿರ್ತಾರೆ, ಅಂಥವ್ರಿಗೆ ಗೌರವ ಕೊಡಲಿಲ್ಲ. ಅವ್ರ ಪಕ್ಕದಲ್ಲೇ ಮಿಡಲ್ ಫಿಂಗರ್ ತೋರಿಸ್ಕೊಂಡು ಅಸಭ್ಯ ವರ್ತನೆ ಮಾಡಿದ್ರಿ. ಅದೆಲ್ಲವನ್ನು ಕೂಡ ಪೊಲೀಸರು, ಜೈಲಧಿಕಾರಿಗಳು ಸಹಿಸ್ಕೊಂಡಿರ್ತಾರೆ. ಅದ್ರ ಮಧ್ಯದಲ್ಲಿ ನಿಮ್ಮ ಬೇಡಿಕೆಗಳು ಬೇರೆ, ಈ ಬೇಡಿಕೆಗಳನ್ನ ಬೇರೆ ಈಡೇರಿಸ್ಬೇಕು, ಕೊಡಬೇಕಾ ಅವರು ಬಂದಿರುವಂಥದ್ದು ಕೊಲೆ ಆರೋಪದಲ್ಲಿ. ಆ ಪಶ್ಚಾತ್ತಾಪದ ಬಗ್ಗೆ ಯೋಚನೆ ಮಾಡಿ ಜೈಲಲ್ಲಿರುವಂಥ ರೂಲ್ಸ್ಗಳನ್ನು ಫಾಲೋ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡಿ. ಅದನ್ನು ಬಿಟ್ಕೊಂಡು ಅದು ಖಾಲಿ ಆಯಿತು, ಇದು ಖಾಲಿ ಆಯಿತು ತಂದು ಕೊಡಿ ಅನ್ನೋದಕ್ಕೆ ಅವರೇ ನಿಮ್ಮ ಮನೆ ಆಳಲ್ಲ. ನಿಮಗೆ ಬೇಕಾದನ್ನೆಲ್ಲ ತಂದು ಕೊಡೋದಕ್ಕೆ ನಿಮ್ಮ ಅಸಿಸ್ಟೆಂಟು ಅಲ್ಲ ಅವರು.